ನಮಸ್ಕಾರ ಎಲ್ಲರಿಗೂ ನಮ್ಮ ಶಶಿ ಮನೆ ಊಟ ಚಾನಲ್ಗೆ ಸ್ವಾಗತ. ಈಗ ನಾನು ಎಣ್ಣೆ ಬದನೆಕಾಯಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಉತ್ತರ ಕರ್ನಾಟಕದ ಸ್ಪೆಷಲ್ ಬದನೆಕಾಯಿ ಪಲ್ಯ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಈ ಥರ 4 ಪೀಸ್ಗಳಾಗಿ ಮಾಡ್ಕೋಬೇಕು. ಈ ಥರ ಮಾಡ್ಕೋಬೇಕು. ಎಲ್ಲನೂ ಈ ಥರ ಕಟ್ ಮಾಡ್ಕೋಬೇಕು. ಕಡಾಯಿ ತಗೊಂಡು ಅದಕ್ಕೆ 4 ರಿಂದ 5 ಸ್ಪೂನ್ ಎಣ್ಣೆ ಹಾಕಬೇಕು. ಹಾಕಿ ಎಲ್ಲ ಬದನೆಕಾಯಿನ ಹಾಕಬೇಕು. ಹಾಕಿ ಎಣ್ಣೆಯಲ್ಲೇ ಫ್ರೈ ಮಾಡಬೇಕು. ಅವು ಮೆತ್ತಗಾಗೋ ತನಕ ಫ್ರೈ ಮಾಡಬೇಕು. ಇವೆಲ್ಲ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇವೆ. ಇದೇ ಥರ ಫುಲ್ಲೆಲ್ಲ ಕಲರ್ ಚೇಂಜ್ ಆಗಿ ಅವು ಮುಟ್ಟಿ ನೋಡಿದರೆ ಕುದ್ದಿರಬೇಕು, ಮೆತ್ತಗಾಗಿರಬೇಕು. ಆಗ ಕುದ್ದಿವೆ ಅಂತ. ಈ ಥರ ಮೆತ್ತಗಾಗಿರಬೇಕು. ಈಗ ಇವು ಕುದ್ದಿವೆ. ಈಗ ಇವನ್ನೆಲ್ಲ ಪ್ಲೇಟಿಗೆ ತೆಕ್ಕೊಂಬಿಡೋಣ. ಇವು 2 ರಿಂದ 3 ದಿನಗಳ ಕಾಲ ಕೆಡೋದಿಲ್ಲ. ಹೊರಗಡೆ ಪಿಕ್ನಿಕ್ ಟೂರ್ ಈ ಥರ ಹೋದಾಗ ಮಾಡ್ಕೊಂಡು ಹೋಗ್ಬೋದು. ತುಂಬಾ ಟೇಸ್ಟಿಯಾಗಿರ್ತವೆ. ಈಗ ಇದೇ ಎಣ್ಣೆಗೆ ಅರ್ಧ ಸ್ಪೂನ್ ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೋಬೇಕು. ಆಮೇಲೆ ಉಳ್ಳಾಗಡ್ಡಿನ ಈ ಥರದಾಗಿ ಕಟ್ ಮಾಡ್ಕೊಂಡೀನಿ. 2 ಉಳ್ಳಾಗಡ್ಡಿನ ಆಮೇಲೆ ಇದಕ್ಕೆ ಹಾಕ್ಕೋಬೇಕು. ಹಾಕ್ಕೊಂಡು ಇವು ಕೆಂಪಗಾಗೋ ತನಕ ಫ್ರೈ ಮಾಡಬೇಕು. ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಸ್ವಲ್ಪ ಕರಿಬೇವನ್ನ ಹಾಕಬೇಕು. ಈಗ ಹುಣಸೆ ಹಣ್ಣಿನ ರಸನ ಹಾಕಬೇಕು. ಹುಣಸೆ ಹಣ್ಣನ್ನು ನಾನು ಮೊದಲೇ ನೆನೆ ಹಾಕ್ಕೊಂಡು ಇಟ್ಕೊಂಡೀನಿ. ಇದರ ರಸನ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿನೇ ಹಾಕಿದರೆ ಟೇಸ್ಟಾಗಿರ್ತವೆ. ಸ್ವಲ್ಪ ಅರಿಶಿಣ, ಆಮೇಲೆ 1.5 ಸ್ಪೂನ್ ಖಾರ ಪುಡಿ ಹಾಕೀನಿ. ನಿಮಗೆ ಖಾರ ಕಮ್ಮಿ ಬೇಕಂದರೆ ಕಮ್ಮಿ ಹಾಕ್ಕೋಬೋದು, ಜಾಸ್ತಿ ಬೇಕಂದರೆ ಜಾಸ್ತಿನೂ ಹಾಕ್ಕೋಬೋದು. 1 ಸ್ಪೂನ್ ಉಪ್ಪು ಹಾಕೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಬೇಕು. ಆಮೇಲೆ ಅರ್ಧ ಗ್ಲಾಸ್ ನೀರು ಹಾಕೀನಿ. ಮತ್ತೆ ಬೇಕಂದರೆ ನೋಡಿ ಹಾಕ್ಕೋಬೋದು. ಆಮೇಲೆ 1 ಇಲ್ಲ 1.5 ಸ್ಪೂನ್ ಬೆಲ್ಲ ಹಾಕ್ಕೋಬೇಕು. ಆಮೇಲೆ ಇದು ಶೇಂಗಾ ಪುಡಿ. ಶೇಂಗಾನ ಹುರಿದು ಮಿಕ್ಸರಿಗೆ ಹಾಕಿ ಇಟ್ಕೊಂಡಿದ್ದೆ, ಅದರದ್ದು ಪುಡಿನ ಹಾಕ್ಕೋಬೇಕು. 1 ಕಪ್ ಹಾಕೀನಿ. ಆಮೇಲೆ ಇನ್ನೂ ಸ್ವಲ್ಪನ ಹಾಕ್ಕೋಬೇಕು. ನೋಡಿ ಕಲಸಿ ಇನ್ನೂ ಸ್ವಲ್ಪ ಹಾಕ್ಕೋಬೇಕು. ಅಂದರೆ ಬದನೆಕಾಯಿ ನೀವು ಎಷ್ಟು ಮಾಡ್ತೀರೋ ಅಷ್ಟು ಕ್ವಾಂಟಿಟಿ ಮೇಲೆ ತೊಗೋಬೇಕು. ಸ್ವಲ್ಪ ಈ ಥರ ಗಟ್ಟಿ ಇರಬೇಕು. ಗ್ರೇವಿ ಥರ ಈ ಥರ ಗಟ್ಟಿ ಇದ್ದರೆ ಎಣ್ಣೆ ಬದನೆಕಾಯಿ ತುಂಬಾ ಟೇಸ್ಟಿಯಾಗಿ ಇರ್ತಾವೆ. ಈಗ ಇದು ಕುದಿಯಕತ್ತದ. ಇದಕ್ಕೆ ಈಗ ನಾವು ಬದನೆಕಾಯಿನ ಹಾಕೋಣ. ಬದನೆಕಾಯಿ ಹಾಕಿ ಚೆನ್ನಾಗಿ ಕಲಿಸ್ಬೇಕು. ಇವು ಎಳ್ಳಚ್ಚ ಸಜ್ಜೆ ರೊಟ್ಟಿ ಮತ್ತು ಜೋಳದ ರೊಟ್ಟಿ, ಚಪಾತಿ ಎಲ್ಲದರ ಜೊತೆನೂ ತುಂಬ ಚೆನ್ನಾಗಿರುತ್ತೆ. ಅಷ್ಟೇ, ತುಂಬ ಸಿಂಪಲ್ಲಾಗಿ ಉತ್ತರ ಕರ್ನಾಟಕದ ಎಣ್ಣೆ ಬದನೆಕಾಯಿ ಪಲ್ಯ ರೆಡಿ ಆಯಿತು. ಇದನ್ನೊಂದು ಸಲ ಟ್ರೈ ಮಾಡಿ ಹೇಗಾಯ್ತಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.